ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ವಿಚಾರವಾಗಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೇಲೂರಿನ ವಿರಕ್ತ ಮಠದ ಶಿವಕುಮಾರ ಸ್ವಾಮೀಜಿ ವಿಡಿಯೋ ಸಂದೇಶವನ್ನ ನೀಡಿದ್ದಾರೆ. ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಮತ್ತು ಸೂಕ್ತವಾಗಿದೆ. ಬಸನಗೌಡ ಪಾಟೀಲ್ ಅವರದು ಅತಿಯಾಗಿತ್ತು. ಯಡಿಯೂರಪ್ಪ ವಿಜೇಂದ್ರ ಅವರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ರು, ಬೇಸರವನ್ನು ಉಂಟು ಮಾಡಿತ್ತು. ಲಿಂಗಾಯತ್ನಾಗಿ ವಿಶ್ವಗುರು ಬಸವಣ್ಣನವರಿಗೆ ಹಗುರವಾಗಿ ಮಾತನಾಡಿದ್ರು. ಬಸವಣ್ಣನವರ ಬಗ್ಗೆ ಹಗುರವಾಗಿ ಮಾತನಾಡಿದ್ರು, ಕ್ಷಮೆ ಯಾಚಿಸಲಿಲ್ಲ. ಲಿಂಗಾಯತ್ ಆಗಿರುವಂತಹ ಯತ್ನಾಳ ಲಿಂಗಾಯತರು, ಬಣಿಜ್ಗೆರು, ಯಡಿಯೂರಪ್ಪ, ಬಸವಣ್ಣ ಎಲ್ಲರನ್ನ ಬೈದ್ರು. ನಿರಾಣಿ ವಿಜಯನಂದ್ ಕಾಶ್ಯಪ್ನವರು ಪಂಚಮಶಾಲಿಗಳಲ್ಲವೇ ಅಂತ ಸ್ವಾಮೀಜಿಯವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾಧ್ಯಮವನ್ನು ವೀಕ್ಷಣೆ ಮಾಡತಕ್ಕಂಥ ಎಲ್ಲರಿಗೂ ಶರಣಾರ್ಥಿಗಳು. ವಿಷಯ ಏನಂದರೆ, ಕೇಂದ್ರ ಸರ್ಕಾರ ಉಚ್ಚಾಟನೆ ಮಾಡತಕ್ಕಂಥದ್ದು ನಮಗ ಅತೀವ ಸಂತೋಷವಾಗಿದೆ, ಸೂಕ್ತವಾಗಿದೆ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರ್ತಕ್ಕಂಥ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳ್ತೀವಿ. ಯಾಕೆಂದರೆ ಯತ್ನಾಳ್ ಅವರ ಅತಿಯಾಗಿಬಿಟ್ಟಿತ್ತು. ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ, ಅವರ ಕುಟುಂಬಕ್ಕೆ, ವಿಜಯ ರಾಘವೇಂದ್ರ ಅವರಿಗೆ ಬಹಳಷ್ಟು ಬಾಯಿ ಬಂದಂಗೆ ಮಾತಾಡ್ತಿದ್ರು. ಬಿಜೆಪಿ ಪಕ್ಷದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯನ್ನ ಖಂಡಿಸಿ ಬಿಜೆಪಿ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅಭಿಮಾನಿಗಳು ಇಂದು ಬೀದರ್ ನಗರದಲ್ಲಿ ಹೋರಾಟವನ್ನ ನಡೆಸಿದ್ರು. ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಅಭಿಮಾನಿಗಳಿಂದ ಬಿಎಸ್ವೈ ಮತ್ತು ಬಿವೈವಿ ವಿರುದ್ಧ ಪ್ರತಿಭಟನೆಯನ್ನ ನಡೆಸಲಾಯಿತು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಬಾಬ್ ಬೇಟಾ ಹಟಾವ್, ಬಿಜೆಪಿ ಬಚಾವ್ ಎಂಬ ಘೋಷಣೆಗಳನ್ನ ಕೂಗಿ ಹೋರಾಟವನ್ನ ನಡೆಸಲಾಯಿತು. ಅಪ್ಪ ಮಕ್ಕಳ ಆಡಳಿತಕ್ಕೆ, ಅಪ್ಪ ಮಕ್ಕಳ ಆಡಳಿತಕ್ಕೆ ಧಿಕ್ಕಾರ, ಭಾರತ್ ಮಾತಾ ಕಿ. ಇದೇ ವೇಳೆ ಪ್ರತಿಭಟನಾಕಾರರು ಹಾಗೂ ಯತ್ನಾಳ್ ಅಭಿಮಾನಿಗಳು ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಕೂಡಲೇ ಹಿಂಪಡೆಯಬೇಕು, ಇಲ್ಲದಿದ್ದರೆ ಹಿಂದೂ ಪರ ಸಂಘಟನೆಗಳು ಹಾಗೂ ಯತ್ನಾಳ್ ಅವರ ಅಭಿಮಾನಿಗಳು ಬಿಜೆಪಿ ಪಕ್ಷಕ್ಕೆ ಒಂದು ಓಟನ್ನು ಸಹ ನೀಡುವುದಿಲ್ಲ ಅಂತ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೊಂದು ಅಪ್ಪ ಮಕ್ಕಳಿಗೆ ಹೇಳ್ಬೇಕೇನಂತಂದ್ರೆ, ಇದು ನೀವು ವಂಶ ಆಡಳಿತ ರಾಜಕೀಯ ಮಾಡಬೇಡಿ. ಯಾಕಂದ್ರೆ ಈ ಮನುಷ್ಯ ಬಸಂತಗೌಡ ಯತ್ನಾಳ್ ಪಾಟೀಲ್ ಅವರು ಹಿಂದುತ್ವಕ್ಕೋಸ್ಕರ ಎಷ್ಟೊಂದು ಹೋರಾಡಿಲ್ಲ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಮಂತ್ರಿ ಪದವಿಗೆ ಆಸೆ ಪಟ್ಟಿಲ್ಲ, ಒಂದು ಯಾವುದೇ ಅಧಿಕಾರಕ್ಕೂ ಆಸೆ ಪಟ್ಟಿಲ್ಲ. ಮೊನ್ನೆ ಬಂದವರೆಲ್ಲ ಮಂತ್ರಿ ಅದು ಎದೇದೋ. ಎಂಎಸ್ ಗೋಪಾತೆ ಆಸ್ಪತ್ರೆಯ ಶೌಚಾಲಯದ ಹತ್ತಿರ ಅಪರಿಚಿತ ಗರ್ಭಿಣಿಯೊಬ್ಬರು ಗಂಡು ಮಗುವಿಗೆ ಎಲ್ಲೋ ಜನ್ಮ ನೀಡಿ ಕಸದ ತೊಟ್ಟಿಯಲ್ಲಿ ಬಿಟ್ಟು ಹೋದ ದಾರುಣ ಘಟನೆ ಜರುಗಿದೆ. ಶಿಶುವನ್ನ ಕಸದ ತೊಟ್ಟಿಯಲ್ಲಿ ಕಂಡ ಆಸ್ಪತ್ರೆಯ ಸ್ವಚ್ಛತಾ ಕರ್ಮಿ ಆಸ್ಪತ್ರೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು, ತಕ್ಷಣ ಆಸ್ಪತ್ರೆಯ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಔರಾದ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮಗುವನ್ನ ಔರಾದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಗುವನ್ನ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗಾಗಿ ಕಳುಹಿಸಿಕೊಟ್ಟಿದ್ದಾರೆ. ಸದ್ಯ ಮಗುವಿಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ನೀರು ಶುದ್ಧೀಕರಣ ಘಟಕದಲ್ಲಿ ಕ್ಲೋರಿನ್ ಗ್ಯಾಸ್ ಸೋರಿಕೆಯಾಗಿ ಇಬ್ಬರು ಅಸ್ವಸ್ಥರಾದ ಘಟನೆ ಭಾಲ್ಕಿ ಪಟ್ಟಣದಲ್ಲಿ ಜರುಗಿದೆ. ಭಾಲ್ಕಿ ಪಟ್ಟಣದ ಹುಮ್ನಾಬಾದ್ ರಸ್ತೆಯಲ್ಲಿರುವಂತಹ ನೀರು ಶುದ್ಧೀಕರಣ ಘಟಕದಲ್ಲಿ ಈ ಘಟನೆ ಜರುಗಿದ್ದು, ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ತಂಡ ಹೆಚ್ಚಿನ ಅನಾಹುತ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಸ್ವಸ್ಥಗೊಂಡ ಓರ್ವ ಮಹಿಳೆ ಹಾಗೂ ಓರ್ವ ಬಾಲಕಿಯನ್ನ ಭಾಲ್ಕಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬೋಸಾಗ ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ದು, ಖುದ್ದು ಗ್ರಾಮ ಪಂಚಾಯಿತಿ ಸದಸ್ಯ ಅಂಕೋಶ್ ಎನ್ನುವವರೇ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಾಯಕ್ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನರೇಗಾ ಯೋಜನೆಯಡಿಯಲ್ಲಿ ಎಲ್ಲಾ ಕೆಲಸಗಳು ಜೆಸಿಬಿ ಯಂತ್ರಗಳಿಂದ ಕೆಲಸ ಮಾಡಿಸಿ 1 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಲಪಟಾಯಿಸಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿದ್ದಾರೆ. ಗ್ರಾಮ ಪಂಚಾಯತ್ ಕೆಲಸಗಳು ನರೇಗಾ ಬಗ್ಗೆ ಸಿಸಿಟಿ ಮತ್ತು ಬಿಲ್ಡಿಂಗ್ ಸರ್ ಆಲ್ಮೋಸ್ಟ್ 1 ಕೋಟಿ ರೂಪಾಯಿ ಹಗರಣ ಸರ್. PDO ಜೈ AD ಕೂಡ ಸರ್, ಇವ್ರು ಮುಗ್ಗರು ಕೂಡ ಎಲ್ಲ ಕೆಲಸ ಬೋಗಸ್. ಇವತ್ತಿನ ಪ್ರೆಸೆಂಟ್ ಡೇಟ್ 5 ಮಂದಿ ಕೆಲಸಗಾರ ಸರ್, ಲೇಬರ್. ಒಂದು ಕೆಲಸ ಲೇಬರ್ ಇಲ್ಲ ಸರ್. ಒಂದಿಂದು 5.5 ಲಕ್ಷ ರೂಪಾಯಿ ಡೈಲಿ ನಮ್ಮ ಪಂಚಾಯತ್ ನಷ್ಟ ಆಗ್ತದೆ ಸರ್ ಬೋಸ್ಕವ್ರ. ಮತ್ತೊಂದು ಏನೂ ಲೇಬರ್ ಇಲ್ಲ ಸರ್. ಮತ್ತು ಪಂಚಾಯತ್ DO ಲಾಗಿನ ಪಂಚಾಯತ್ ಆಗಿಲ್ಲ ಸರ್. DO ಲಾಗಿನ ರವಿ ಕಂಪ್ಯೂಟರ್
ಜೆಡಿಎಸ್ ಪಕ್ಷದ ಸದಸ್ಯತಾ ನೋಂದಣಿ ಅಭಿಯಾನವು ರಾಜ್ಯದಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು, ಬೈದರ್ ಜಿಲ್ಲೆಯ ಮುಖಂಡರು ಕಾರ್ಯಕರ್ತರು ಕೂಡ ಸದಸ್ಯತಾ ನೋಂದಣಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಮಾಜಿ ಸಚಿವ ಹಾಗೂ ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಖಾಶೆಂಪುರ ಅವರು ಕರೆ ನೀಡಿದರು. ಜೆಡಿಎಸ್ ಪಕ್ಷದ ಸದಸ್ಯತಾ ನೋಂದಣಿ ಅಭಿಯಾನ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದೆ. ಜಿಲ್ಲೆಯ ಪಕ್ಷದ ಪ್ರಮುಖರೊಂದಿಗೆ ಬೀದರ್ ನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಶುಕ್ರವಾರ ಸಭೆ ನಡೆಸಿ ಮಾತನಾಡಿದ ಅವರು, ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಪಕ್ಷ ಸಂಘಟನೆಗೆ ಶ್ರಮಿಸಬೇಕು ಎಂದರು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಡಿಯಲ್ಲಿ ಅಂದರೆ ನರೇಗಾ ಯೋಜನೆಯಡಿಯಲ್ಲಿ ಜಿಲ್ಲೆಯಾದ್ಯಂತ 36 ಕಲ್ಯಾಣಿಗಳನ್ನು ಜೀರ್ಣೋದ್ಧಾರಗೊಳಿಸಲಾಗಿದೆ. ಬೀದರ್ ತಾಲೂಕಿನ ಅಷ್ಟೂರಿನಲ್ಲಿರುವಂತಹ ಕಲ್ಯಾಣಿಯೇ ಅತ್ಯುತ್ತಮ ಉದಾಹರಣೆ. ಇತ್ತೀಚೆಗೆ ಗ್ರಾಮದಲ್ಲಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದ ಅನೇಕರು ಇದು ಸೋಜಿಗಲ್ಲಿನಂತೆ ಆಕರ್ಷಿಸಿತು. ಅಷ್ಟೇ ಅಲ್ಲ, ಸಾಮಾಜಿಕ ಮಾಧ್ಯಮಗಳಲ್ಲಿ ಇದರ ಚಿತ್ರಗಳು ಸಹ ಸಾಕಷ್ಟು ಹರಿದಾಡಿದವು. ಜನರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು. ಇದೇ ರೀತಿ ಜಿಲ್ಲೆಯ ವಿವಿಧ ಕಡೆಗಳ ಕಲ್ಯಾಣಿಗಳು ಅಭಿವೃದ್ಧಿ ಕಂಡಿವೆ, ಆದರೆ ಅವುಗಳಿಗೆ ಹೆಚ್ಚಿನ ಪ್ರಚಾರ ಸಿಕ್ಕಿಲ್ಲ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೌಲಿ ಅವರು ವಿಶೇಷ ಮುತುವರ್ಜಿ ವಹಿಸಿ ಕಲ್ಯಾಣಿಗಳ ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದರಿಂದ ಅವುಗಳ ಚೆಹರೆ ಬದಲಾಗಿದೆ ಎನ್ನುತ್ತಾರೆ ಹಿರಿಯ ಅಧಿಕಾರಿಗಳು. ಎಲ್ಲ ಹಂತದ ಅಧಿಕಾರಿಗಳ ಪರಿಶ್ರಮದಿಂದ ಕಲ್ಯಾಣಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ಹೇಳಿದ್ದಾರೆ. ಎಲ್ರಿಗೂ ನಮಸ್ಕಾರ. ಬೀದರ್ ಜಿಲ್ಲೆಯಲ್ಲಿ ಇರುವ ಐತಿಹಾಸಿಕ ಸ್ಥಳದಲ್ಲಿ ಒಂದು ಸ್ಥಳ ಅಂದರೆ ಅಷ್ಟೂರು. ಅಲ್ಲಿ ಒಂದು ಕಲ್ಯಾಣಿ ಇತ್ತೀಚೆಗೆ ನಾವು ನರೇಗಾ ಯೋಜನೆಯಲ್ಲಿ ಪುನಶ್ಚೇತನ ಮಾಡಿದ್ದೀವಿ. ಒಂದು ಐತಿಹಾಸಿಕ ಸ್ಥಳದಲ್ಲಿ ನರೇಗಾ ಯೋಜನೆಯಲ್ಲಿ ಈ ಕಲ್ಯಾಣಿ ಪುನಶ್ಚೇತನ ಮಾಡೋದ್ರಿಂದ ಭಾಳ ಭಕ್ತಾದಿಗಳಿಗೆ ಅನುಕೂಲ ಆಗ್ತಾ ಇದೆ. ಮತ್ತು ಈಗ ಅಲ್ಲಿ ಜಾತ್ರೆ ಕೂಡ ನಡೀತಾ ಇದೆ. ಅಲ್ಲಿ ನೀರಿಂದ ಲಭ್ಯತೆಯಿಂದ ಜಾತ್ರೆಗಳಿಗೆ ಕೂಡ ಭಾಳ ಅನುಕೂಲ ಆಗ್ತಾ ಇದೆ. ಮತ್ತು ಒಂದು ಕಲ್ಯಾಣಿಗೆ ಒಂದು ಬ್ಯೂಟಿಫಿಕೇಷನ್ ಮಾಡೋದ್ರಿಂದ ಅದಕ್ಕೊಂದು ಕಲೆ ಬಂದಿದೆ. ಮತ್ತು ಈ ಥರ ಎಲ್ಲ ಚಟುವಟಿಕೆಗಳನ್ನು ನರೇಗಾ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 36 ಕಲ್ಯಾಣಿಗಳನ್ನು ಈ ಥರ ಐಡೆಂಟಿಫೈ ಮಾಡಿ ವರ್ಕ್ಗಳು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸರ್ವ ಜನಾಂಗದ ಆರ್ಥಿಕ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಘೋಷಿಸಿದ್ದಾರೆ. ಆಯಾ ವರ್ಗಕ್ಕೆ ಕಸುಬಿಗೆ ಸಂಬಂಧಪಟ್ಟ ಜನರು ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ. ಹಲವು ಫಲಾನುಭವಿಗಳು ಅರ್ಹರಾಗಿದ್ದರೂ ಕೂಡ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿದ್ರೂ ಕೂಡ ಬ್ಯಾಂಕ್ ಸಿಬ್ಬಂದಿಗಳು ಅವರಿಗೆ ನ್ಯಾಯಯುತವಾಗಿ ದೊರಕಬೇಕಾಗಿದ್ದ ಲೋನ್ ಹಣವನ್ನು ಮಂಜೂರು ಮಾಡುತ್ತಿಲ್ಲ. ರೈತರ ಕ್ರಾಪ್ ಲೋನ್, ಮುದ್ರಾ ಲೋನ್, ಕಾರ್ಮಿಕರಿಗೆ ಸಂಬಂಧಪಟ್ಟ ಯೋಜನೆಗಳಾಗಿರಬಹುದು, ಎಲ್ಲಿಯೂ ಕೂಡ 2-3 ವರ್ಷಗಳಾದರೂ ಕೂಡ ಯಾವುದೇ ಹಣ ಮಂಜೂರಾಗಿರುವುದಿಲ್ಲ. ಹಾಗಾಗಿ ಎಂದು ಔರಾದ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಕೂಡಲೇ ತಮ್ಮ ಮನವಿಯನ್ನು ಈಡೇರಿಸುವಂತೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಕನ್ನಡ ಭಾರತ ಬ್ಯಾಂಕ್ ಮ್ಯಾನೇಜರ್ಗೆ ಕನ್ನಡ ಭಾರತ ಬ್ಯಾಂಕ್ ಮ್ಯಾನೇಜರ್ಗೆ ಅವ್ರ ಅಪ್ಪನ ಆಸ್ತಿ ಅಂತ ತಿಳ್ಕೊಂತ ಫೀಲ್ಡ್ ಆಫೀಸರ್ಗೆ ಬ್ಯಾಂಕ್ ಅನ್ನು ಅವ್ರ ಅಪ್ಪನ ಆಸ್ತಿ ಅಂತ ತಿಳ್ಕೊಂತ ಫೀಲ್ಡ್ ಮ್ಯಾನೇಜರ್ಗೆ ಬೇಕೇ ಬೇಕು. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.